ಹಾಯ್ ನಮಸ್ಕಾರ ಎಲ್ಲರಿಗೂ. ದೀಪಕ್, ನಾನು ನಿಮಗೆ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋ ಬಂದು ಒಂದು ಡೆಮೋ ವಿಡಿಯೋ ಆಗಿರುತ್ತದೆ. ನಾನು ಕ್ರಿಯೇಟ್ ಮಾಡಿರೋ ಟೂಲು ಭಾಷೆಯನ್ನು ಕಲಿಯುವಂತಹ ಆಸಕ್ತಿ ಇರುವಂಥವರಿಗೆ ತುಂಬ ಒಳ್ಳೆಯದಾದಂಥ ವಿಡಿಯೋ, ಒಂದು ಒಳ್ಳೆಯದಾದ ಟೂಲ್. ಲ್ಯಾಂಗ್ವೇಜ್ ಫ್ರೀಕ್ಸ್ ಅಂತ ಇರ್ತಾರಲ್ಲ ಅವರಿಗೆ ಸಖತ್ತಾಗಿ ಹೆಲ್ಪ್ ಆಗ್ತದೆ. ನಿಮಗೆ ಭಾಷೆ ಕಲಿಯುವಂತಹ ಒಂದು ಹುಳ ತಲೆಯಲ್ಲಿದ್ದರೆ, ಕಲಿಯುವಂಥ ಒಂದು ಆಸಕ್ತಿ ಇದ್ದರೆ ಇದು ತುಂಬ ಒಳ್ಳೆಯದಾದಂತಹ ಒಂದು ಟೂಲ್. ನಾನು ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೀನಿ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ. ಸೊ ಅದನ್ನು ನಾನು ನೋಡಿದೆ, ಅದರದೇ ಥರ ಅದಕ್ಕೆ ಬೇಸ್ಡ್ ಆಗಿ ಮಾಡಿರೋದು ಇದು. ನಮ್ಮದೇ ಭಾಷೆ, ನಮ್ಮ ಮಾತೃಭಾಷೆ, ಆಗ ನಮಗೆ ಗೊತ್ತಿರುವಂತಹ ಸ್ಕ್ರಿಪ್ಟನ್ನು ಬಳಸಿ ಬೇರೆ ಲ್ಯಾಂಗ್ವೇಜನ್ನು ಕಲಿಯುವಂಥದ್ದು ನಮ್ಮದೇ ಆದ ಭಾಷೆಯಲ್ಲಿ. ಸೊ ನನಗೆ ಇದು ಟ್ರಯಲ್ ಮಾಡಲಿ ವಿತೌಟ್ ಲಾಗಿಂಗ್ ಇನ್. ನಿಮಗೆ 200 ಕ್ಯಾರೆಕ್ಟರ್ಸ್ ಫ್ರೀ ಇರ್ತದೆ. ನೀವು ಯಾವುದೇ ಲ್ಯಾಂಗ್ವೇಜ್ ಪೇರ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇವಾಗ ನಾವು 3 ಬ್ಲಾಕ್ ಮಾಡಿದ್ದೀನಿ ಇಂಟರ್ಫೇಸ್ಗೆ. ಇಂಡಿಯನ್ ಕನ್ನಡಿಗ, ಕನ್ನಡಿಗ ಇಂಡಿಯನ್, ಗ್ಲೋಬಲ್ ಇಂಡಿಯನ್ ಅಂತ. ಸೊ ಇಂಡಿಯನ್ ಕನ್ನಡಿಗದಲ್ಲಿ ನಾವೇನು ಮಾಡ್ತೀವಿ, ಅನ್ಯ ಕನ್ನಡಿಗರಿಗೆ ಕನ್ನಡ ಬಳಸೋದು ಅಂದರೆ ಗ್ಲೋಬಲ್ ಇಂಡಿಯಾದಲ್ಲಿ ಎಲ್ಲ ಭಾಷೆ, ಎಲ್ಲ ಪೇರು ಇದ್ದಾವೆ, ಏನು ಡಿಫ್ರೆನ್ಸ್ ಏನಿಲ್ಲ. ಬಟ್ ಇಂಡಿಯನ್ ಕನ್ನಡಿಗದಲ್ಲಿ ನಾನು ಟಾರ್ಗೆಟ್ ಲ್ಯಾಂಗ್ವೇಜ್ ಕನ್ನಡ ಅಂತಲೇ ಇಟ್ಬಿಟ್ಟು, ಸೊ ಇವ್ರು ಯಾವ್ಯಾವ ಲ್ಯಾಂಗ್ವೇಜ್ ಇರ್ತಾರೋ ಬಳಸ್ಕೊಂಡು ಕಲಿಬೋದು. ಹಿಂದಿಯವರು ಇವಾಗ ಕನ್ನಡ ಕಲಿಬೇಕು ಅಂದ್ಕೊಂಡಿದ್ರೆ ಹಿಂದಿಯವರು ಕನ್ನಡವನ್ನು ಕಲಿಬೋದು. ಹಿಂದಿ ಅಲ್ವಾ ನಮಗೆ ಕೇಳೋದು. ಹಿಂದಿಯವರು ಕನ್ನಡ ಕಲಿತಾರೆ. ಅವ್ರು ಏನು ಮಾಡ್ತಾರೆ, ಅವ್ರ ಭಾಷೆಯಲ್ಲಿ ಹಿಂದಿಲಿ ಬರೀತಾರೆ, ತುಮಾರ ನಾಮ್ ಕ್ಯಾ ಹೈ, ಮೈ ಯಹಾ ಹೂಂ ಜಲ್ದಿ ಆಗೋ ಅಂತ. ಸೊ ಅವರಿಗೆ ಕನ್ನಡ ಕಲಿಬೇಕು, ಆದರೆ ಹಿಂದಿಯನ್ನು ಮಾತ್ರ ಅವರಿಗೆ ಕಂಫರ್ಟೇಬಲ್ ಇದೆ, ಹಿಂದಿ ಮಾತ್ರ ಬರುತ್ತೆ ಅವರಿಗೆ. ಸೊ ಅದನ್ನು ಎಂಟರ್ ಮಾಡಿದಾಗ ಹಿಂದಿಯ ಬರವಣಿಗೆಯಲ್ಲಿ ಬರುತ್ತೆ. ಸ್ವಲ್ಪ ಪ್ರೊಸೆಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂಡಿದೆ, ಪ್ರೊಸೆಸ್ ಆಗ್ತಾ ಇದೆ. ಇದನ್ನು ನೀವು ಅನ್ಯ ಕನ್ನಡಿಗರು ಯಾರು ಇರ್ತಾರೆ ಅವರಿಗೆ ನೀವು ಇದನ್ನು ಶೇರ್ ಮಾಡ್ಬೋದು. ನಿಮ್ಮ ಹೆಸರು ಏನು, ನಾನು ಇಲ್ಲಿದ್ದೀನಿ ಬೇಗ ಬನ್ನಿ ಅಂತ. ನಿಮ್ಮ ಹೆಸರು ಏನು, ನಾನು ಇಲ್ಲಿ ಇದ್ದೇನೆ ಬೇಗ ಬನ್ನಿ, ಈ ಥರ ಅವರಿಗೆ ಹಿಂದಿಲಿ ಬರುತ್ತೆ. ಹಾಗೇನೆ ಫ್ಲ್ಯಾಶ್ ಕಾರ್ಡ್ಸ್, ನಿಮ್ಮ ತುಮಾರ ಹೆಸರು, ನಾಮ್ ಕ್ಯಾ ಏನು, ಸಪ್ರೇಟ್ ಆಗಿ ಇದ್ರಲ್ಲಿ ಕೂಡ ಬರುತ್ತೆ. ಬೇಗ ಅಂತಿದೆ. ಓಕೆ. ಸೊ ಇದೇ ಥರ ನೀವು ಬೇರೆ ಲ್ಯಾಂಗ್ವೇಜ್, ಯಾರೋ ನಿಮಗೆ ತೆಲುಗು ಫ್ರೆಂಡ್ ಬಂದಿದ್ದಾನೆ, ಅವನಿಗೆ ಕನ್ನಡ ಕಲಿಬೇಕು. ತೆಲುಗು ಫ್ರೆಂಡಿಗೆ ಏನು ಮಾಡ್ತಾನೆ, ಅವನಿಗೆ ತೆಲುಗುದಲ್ಲಿ ಸ್ವಲ್ಪ ಕಂಫರ್ಟಬಲ್ ಇದ್ದಾನೆ, ಅದರಲ್ಲೇ ಬರುತ್ತೆ, ಅವನ ಭಾಷೆಯಲ್ಲೇ ಕಲಿಬೇಕು ಅಂತ ಇದ್ದಾನೆ. ಅವನು ತ್ವರಗ ರಂಡಿ ಅದನ್ನು ತಂದು ಕನ್ನಡ ಕಲಿಬೇಕು, ಕನ್ನಡ ಹಾಕ್ತಾ ಇದ್ದಾನೆ. ಇಲ್ಲಿ ಕೊಟ್ಟರೆ ಏನಾಯಿತು, ಟ್ರಾನ್ಸ್ಲೇಟ್ ಮಾಡಿದ್ರೆ మీ పేరేమిటి, నేను ఇక్కడ ఉన్నాను, త్వరగా రండి. ನನಗೆ ತೆಲುಗು ಸ್ವಲ್ಪ ಓದಕ್ಕೆ ಬರ್ತದೆ, ಅದಕ್ಕೆ ನಾನು ಅಷ್ಟು ಸ್ಪೀಡಾಗಿ ಓದ್ತಾ ಇದ್ದೀನಿ. ಏನು ಬಂತಿಲ್ಲಿ, ನಿಮ್ಮ ಹೆಸರು ಏನು, ನಾನು ಇಲ್ಲಿಗ ಬೇಗ ಬನ್ನಿ. ಸೊ ನಾವು ಕನ್ನಡದವರು ಇದನ್ನು ಆಲ್ಮೋಸ್ಟ್ ಓದ್ಬೋದು, ಏನಂತ ಚೇಂಜ್ ಇಲ್ಲ ಅಲ್ವಾ. ನಿಮ್ಮ ಹೆಸರು ಏನು, ನಾನು ಇಲ್ಲಿ ಇದ್ದೇನೆ ಬೇಗ ಬಂದಿದ್ದು ತೆಲುಗುದಲ್ಲಿ ಬರೆದಿದೆ, ಕನ್ನಡ ಲೆಟರ್ಸ್ಗಳನ್ನ ಕೆಳಗಡೆ ಇಂಗ್ಲೀಷ್ ಫೋನೆಟಿಕ್ಸ್ ಕೂಡ ಬರುತ್ತೆ. ನಿಮಗೆ ಕೆಲಸ ಮಾಡಿ, ನಿಮಗೆ ಬೆಂಗಾಲಿ ಫ್ರೆಂಡ್ ಬಂದಿದ್ದಾನೆ, ಅವನಿಗೆ ಕನ್ನಡ ಕಲಿಬೇಕು. ನನಗೂ ಗೊತ್ತಿಲ್ಲ, ನನಗೆ ಬೆಂಗಾಲಿ ಬರೋಕ್ಕೆ ಬರುತ್ತಾ ಇಲ್ಲ, ನಾನು ಇದನ್ನು ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿಕೊಂಡು ಓಕೆ ಇದೇ ಇರುತ್ತೆ ಅನ್ಕೋತೀನಿ. ತುಮಾರ ನಾಮ್ ಕಿ ಅಮಿ ಕಚೆ ಅಚ್ಚಿ ತರರಿ ಎಸು ಅಂತೆ. ಓಕೆ, ಅದನ್ನು ಇವಾಗ ಟ್ರಾನ್ಸ್ಲೇಟರ್. ಸೊ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಯಾವ್ದು ಮಿಸ್ ಮಾಡೋದು. ಫುಲ್ ಪಾರ್ಟ್ ನೋಡಿ. ಇದನ್ನು ಬರೆದವಾಗ ಏನಾಗುತ್ತೆ, ಇವಾಗ ಅವನ ಭಾಷೆಯಲ್ಲಿ ಬರುತ್ತೆ. ಬೆಂಗಾಲಿ ಇನ್ಪುಟ್ಟಲ್ಲಿ ನಿಮ್ಮ ಹೆಸರು ನಾನು ಇಲ್ಲಿದ್ದೇನೆ ಬೇಗ ಬಾ, ನಿಮ್ಮ ಹೆಸರು ಸ್ವಲ್ಪ ಕನ್ನಡ ಬಂದಿದೆ ಅಂತ. ಓಕೆ, ಒಂದ್ಸಲ ಏನು ಮಾಡಿದ್ರೆ ಏನು ತಿರ್ಗಿ ಮಾಡೋದಕ್ಕೆ ಆಗುತ್ತೆ, ತೊಂದರೆ ಇಲ್ಲ. ಹೇಳಿದ್ದೀನಲ್ಲ, ಒಂದು 99.5% ಬರ್ತಾ ಇರೋದು, 0.5% ಬರಬಹುದು. ಹಾಂ ನೋಡಿದ್ರೆ 50 ಸರಿ ಬರುತ್ತೆ. ಇನ್ನೊಂದ್ಸಲ ಲೋಡ್ ಮಾಡಿದ್ದಕ್ಕೆ, ನಿಮ್ಮ ಹೆಸರು ಏನು, ನಾನು ಇಲ್ಲಿದ್ದೇನೆ ಬೇಗ ಬನ್ನಿ. ಮೋಸ್ಟ್ಲಿ ಹಾಗೆ ಬರ್ದಿರುತ್ತೆ ಇಲ್ಲಿ ಅನ್ಕೋತೀನಿ, ಯಾಕೆಂದ್ರೆ ಇಂಗ್ಲೀಷ್ ಫೋನೆಟಿಕ್ಸ್ ಅದೇ ಹೇಳ್ತಿದೆ. ಸೇಮ್ ವೇ ಈ ಥರ ಬರ್ತದೆ. ಇದು ಒಂದು ಅನ್ಯ ಕನ್ನಡಿಗರು ಕನ್ನಡವನ್ನು ಕಲಿಬೇಕು ಅಂದಾಗ ಇಂಡಿಯನ್ ಕನ್ನಡಿಗ ಅಂತ ಅದಕ್ಕೆ ಬಂದರೆ ಸಿಗ್ಬೋದು. ಸೊ ನಾವು ಕನ್ನಡದವ್ರು, ನಮಗೆ ಬೇರೆ ಭಾಷೆ ಕಲಿಬೇಕು, ನಮ್ಮ ಕನ್ನಡ ಬರವಣಿಗೆಯನ್ನು ಬಳಸಿ ಕಲಿಬೇಕು. ಸೊ
ಸೊ ಅದಕ್ಕೇನು ಮಾಡ್ತೀವಿ ನಾವು, ಇದನ್ನ ಲಾಕ್ ಮಾಡಿದ್ದೀನಿ. ಟಾರ್ಗೆಟ್ ಲ್ಯಾಂಗ್ವೇಜ್ ನಮ್ಗೆ ಯಾವ್ದು ಕಲಿಬೇಕಾಗಿದೆ, ತಮಿಳ್ ಕಲಿಯೋಣ. ತಮಿಳ್ ಕಲಿಯೋಣ. ನಿನ್ನ ಹೆಸರೇನು, ನಾನು ಎಲ್ಲಿದ್ದೀನಿ, ಬಾ ಬೇಗ ಅಲ್ವಾ. ನಿಮ್ಮ ಹೆಸರೇನು, ನಾನು ಇಲ್ಲಿದ್ದೀನಿ ಬೇಗ ಬಾ. ಕನ್ನಡ ಹೈಲೈಟ್ ಮಾಡೋಣ. ಇದಾಗಿರುತ್ತೆ. ಓಕೆ, ಸರಿ ಹೋಯ್ತಾ. ಪೇಯರ್ ಎನ್ನ ನಾನು ಹಿಂಗೆ ಇರುಕ್ಕಿರೇನ್ ವಾ ವೇಗ ಬೇಗ ಹೇಳಿದ್ರೆ 1.5% ಅಂತ, ಅದು ಶೀಘ್ರವಾ ಅಂತ. ಅದು ಈ ತರ ನೀವು ತಮಿಳು ಕಲಿಬಹುದು. ಸಣ್ಣ ಇದ್ದೇ ಇರ್ತದೆ ರೀ. ಏನೋ ನಿಮ್ಮ ಬ್ರದರ್ ಒಂದು ನೋಟಾಗ ಹಾಕೊಂಡ್ಬಿಡಿ ಪಾಯಿಂಟ್ ನೋಡೋಣ. ಒಂದ್ಸಲ ರೀಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಟೆಕ್ ಮಾಡಬೇಕು ಈ ಥರ ಬಂದಿದೆ, ಬಟ್ ಇದ್ಯಾಕೋ ಎರಡೆರಡು ಸಲ ಬಂತು. ನೋಡೋಣ ಇದು. ಹಾಂ, ಇವಾಗ ಸರಿ ಹೋಯ್ತಾ. ಒಂದು ಪೇರೆನ್ನ ನಾನು ಹಿಂಗೆ ಇರುಕ್ಕಿರೇನ್ ಸಿಕ್ಕಿರಂ ವಾ. ಸೊ ಇದೊಂದ್ಸಲ ರೀಲೋಡ್ ಮಾಡಿದಾಗ ಸರಿ ಹೋಯ್ತು. ನಾವು ಕನ್ನಡದವ್ರು, ನಮಗೆ ಹಿಂದಿ ಕಲಿಬೇಕು. ಸೊ ಹಿಂದಿನ ನಾವು ಕಲಿತಾ ಇದ್ದೀವಿ. ಇಲ್ಲಿ ಮಾಡ್ತೀರಿ, ಹಿಂಗೆ ಬರುತ್ತೆ ಇಲ್ಲಿ ಕೆಳಗಡೆ. तुम्हारा नाम क्या है, मैं यहाँ हूँ जल्दी आओ, ರೈಟ್. ಸೊ ಈ ಥರ ಯೂಸ್ ಮಾಡ್ಕೊಂಡು ಹಾಗೆ ನೀವು ಗ್ಲೋಬಲ್ ಇಂಡಿಯನ್ ಟ್ಯಾಬ್ಗೆ ಹೋದ್ರಾಗ ಯಾವುದೇ ಪೇರನ್ನು ಬಳಸಿ ಯಾವುದೇ ಪೇರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಕಲಿಬೋದು. ನಾವು ಕನ್ನಡದವರು ಕನ್ನಡ ಬೇಕು, ಏನೋ ಅಸ್ಸಾಮೀಸಿಗೇನೋ ಹಿಂದಿ ಕಲಿಬೇಕು ಅವನಿಗೆ, ನೋಡೋಣ. ಮಜಾ ಇರುತ್ತೆ. ಅಸ್ಸಾಮೀಸ್ ಇಲ್ಲಿದೆ. ಸೊ ಅಸ್ಸಾಮೀಸ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಕಿದ್ರೆ ಅವನು ಇನ್ಪುಟ್ ಅಸ್ಸಾಮೀಸ್ ಅಲ್ಲಿ ಹಾಕ್ತಾನೆ. ನೋಡೋಣ ಹೆಂಗೆ ಬರುತ್ತದೆ. आपका नाम क्या है, मैं यहाँ हूँ जल्दी आइए. ओके, ಸೊ ಇದು आपका नाम क्या है ಇದು मैं यहाँ हूँ जल्दी आइए ಅಂತ. ಇದು ಹೆಂಗೆ ಅಸ್ಸಾಮೀಸ್ ಕೊಟ್ಟು. ಸೊ ಈ ಥರ ಯಾವುದೇ ಲ್ಯಾಂಗ್ವೇಜನ್ನು ಬಳಸಿ ಯಾವುದೇ ಲ್ಯಾಂಗ್ವೇಜನ್ನು ಕಲಿಬಹುದು. ಮರಾಠಿಯನ್ನು ಹಿಂದಿ ಕಲಿತು ಇನ್ಪುಟ್ ಯಾವುದಾದ್ರು ತಗೊಳುತ್ತೆ ಅನ್ಕೋತೀನಿ. ಸೊ ಆದಷ್ಟು ಇನ್ಪುಟ್ನ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಡ್ತೀವಿ ಅದನ್ನ ಹಾಕೋಣ. ಜಸ್ಟ್ ಟೆಸ್ಟ್ ಮಾಡೋಕ್ಕೆ ತೋರಿಸ್ತಿರೋದು ನಾನು. ಅದನ್ನು ಕೊಟ್ಟರು ತಗೊಳುತ್ತೆ ಅದು ಅಂತ. मराठी इनपुट. तुमचं नाव काय आहे, इथे आहे लखरिया. म्हणजे मराठी स्क्रिप्ट. नाम क्या है, मैं यहाँ हूँ जल्दी. ಸೊ ಈ ಥರ ವರ್ಕ್ ಆಗುತ್ತೆ. ಇದು ಆ್ಯಕ್ಚುಲಿ ಕರೆಕ್ಟಾಗಿ ಮರಾಠಿ ಸ್ಕ್ರಿಪ್ಟೇ ಹಾಕ್ಬೇಕು. ಈ ಥರ ಮಾಡೋದು ಆಗೋದು. LM ಎಲ್ಲಿದೆ ಮರಾಠಿ. ಹಾಕ್ಬಿಟ್ಟು ನೋಡೋಣ. तुझे नाम का है ನೋಡಿ. ನಾನು ಕಲಿಯಬಹುದು ಇದನ್ನ ಬಳಸಿ. ಬೇರೆ ಭಾಷೆಯನ್ನು ತಿಳ್ಕೊಂಡು ಹೋಗ್ಬೋದು. ಏನು ಬರ್ತಿದೆ ಕೆಳಗಡೆ, ತುಮಾರ ನಾಮ್ ಕ್ಯಾ ಹೈ, ಮೈ यहाँ ಜಲ್ದಿ आओ, ತುಮಾರ ನಾಮ್ ಕ್ಯಾ ಹೈ. ಎರಡು ದೇವನಾಗರಿ ಲಿಪಿನೇ, ಅದಕ್ಕೆ ಏನು ಅಂತ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ನನಗೆ. ಈಗ ಇಂಗ್ಲೀಷ್ ಅವನಿಗೆ ಕನ್ನಡ ಕಲಿಬೇಕು. ಅದರಲ್ಲ ಆಪ್ಷನ್ ನೋಡೋಣ. ಇದು ವಿಸಿಬಲ್ ಮಾಡೋಣ. ವಾಟ್ ಈಸ್ ಯುವರ್ ನೇಮ್, ಅಡಿ ನೈಸ್ ಟು ಮೀಟ್ ಯು. ಹಾಕೋಣ. ಸೊ ಅವರಿಗೆ ಕನ್ನಡ ಕಲಿಬೇಕು ನಿಮಗೆ. ಇವನು ಇಂಗ್ಲೀಷ್ ಅವನು. ಓಕೆನಾ.
ಹೆಸರಿನ ಗೆಳೆಯ ನಿಮ್ಮನ್ನ ಭೇಟಿಯಾದ ಖುಷಿ ಆಯ್ತು. ನೋಡಿ ಇಂಗ್ಲಿಷ್ ಹೆಂಗ್ ಬರ್ತದೆ. ನಿನ್ನ ಹೆಸರಿನ ಗೆಳೆಯ ನಿಮ್ಮನ್ನ ಭೇಟಿಯಾದ ಖುಷಿ ಆಯ್ತು. ಈ ತರ ಇದೆ. ಸೊ ಈ ತರ ನೀವು ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಈ ತರ ನೀವು ಬಳಸಿ ನಮ್ಮ ಭಾಷೆಯನ್ನ ಬಳಸಿ, ನಮ್ಮ ಭಾಷೆಯ ಲಿಪಿಯನ್ನ ಬಳಸಿ ಬೇರೆ ಭಾಷೆಗಳನ್ನ ಕಲಿಬಹುದು, ಯಾವುದೇ ಪೇರಲ್ಲಿ. ಸೊ ನಿಮ್ಗೆ ಯಾವ್ದಾದ್ರು ಅನ್ಯ ಕನ್ನಡಿಗ ಫ್ರೆಂಡ್ ಇರ್ತಾನೆ, ಅವನಿಗೆ ಕನ್ನಡ ಕಲಿಬೇಕಾಗಿರುತ್ತೆ, ಅವರಿಗೆ ಈ ಟೂಲನ್ನು ತೋರಿಸಿ, ಈ ಟೂಲನ್ನು ಬಳಸ್ಕೊಳ್ಳಿ. ಹಾಗೆ ಇದ್ರದ್ದು ಆ್ಯಪು ಕೂಡ ಬರುತ್ತೆ, ಸದ್ಯದಲ್ಲೇ ನಾನು ಅದನ್ನು ಶೇರ್ ಮಾಡ್ತೀನಿ, ಯೂಟ್ಯೂಬ್ ವಿಡಿಯೋ ಹಾಕಿ ಯೂಟ್ಯೂಬಲ್ಲೂ ಹಾಕ್ತಿರ್ತೀನಿ, ಸ್ಟೇಟಸಲ್ಲಿ ಹಾಕ್ತಿರ್ತೀನಿ. ಸೊ ಅದನ್ನು ಮಾಡ್ಬೋದು ನೀವು. ಸೊ ಇದು ಯಾವ ಥರ ಇರುತ್ತೆ, ಟ್ರಯಲ್ ಮೋಡಲ್ಲಿ ನೀವು ಲಾಗಿನ್ ಆಗೋದೇ ಬೇಡ, ಹಂಗೆ ಆಗದೇನೆ 200 ಫ್ರೀ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಕೊಂಡು ಎಲ್ಲ ಪೇರಲ್ಲೂ ಯೂಸ್ ಮಾಡ್ಕೊಬೋದು ಲಾಗಿನ್ ಮಾಡ್ದೇನೆ. ಬಟ್ ನೀವು ಒಂದ್ಸಲ ಇದು 200 ಇದು ಖಾಲಿಯಾಗಿ ಲಾಗಿನ್ ಆದಮೇಲೆ ಓಕೆ, ಇದು ಇವಾಗ ಸೈನ್ ಅಪ್ ಕೇಳ್ತೀನಿ. ನಾನು ಇನ್ನೂ ಇದಕ್ಕೆ ಪಾಸ್ವರ್ಡ್ ರಿಸೆಟ್ದು ಅದರದೆಲ್ಲ ಸ್ವಲ್ಪ ಕಾನ್ಫಿಗರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ನೀವು ಇದನ್ನು ಕರೆಕ್ಟಾಗಿ ಸೇಫಾಗಿ ಇಟ್ಕೊಬೇಕು. ಇಲ್ಲಿ ಬರ್ದಿದ್ದೀನಿ ನೋಡಿ, ಪ್ಲೀಸ್ ಯುವರ್ ಲಾಗಿನ್ ಡೀಟೇಲ್ ಸೇಫ್ ಬಿಕಾಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ರೈಟ್. ಸೊ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ, ನಿಮ್ಮ ಇಮೇಲ್ ಐ ಡಿಗಳನ್ನ ಹಾಕಿ, ಕಂಟಿನ್ಯೂ ಮಾಡಿ. ಸೊ ಇದು ಇವಾಗ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಇವಾಗ ನಿಮಗೆ ಎಲ್ಲ ಭಾಷೆದು 200 ಮತ್ತೆ ಬಂದಿರುತ್ತದೆ ಎಕ್ಸ್ಟ್ರಾ. ಸೊ ನೀವು ಸೈನ್ ಇನ್ ಮಾಡೋಕ್ಕಿಂತ ಮೊದಲೇನೆ ಟ್ರಯಲ್ ಮಾಡಲು ಎಲ್ಲ ಭಾಷೆಯ ಎಲ್ಲ ಪೇರ್ಗಳನ್ನು 200 ನೋಡ್ಬೋದು. ಸೈನ್ ಇನ್ ಆದಮೇಲೆ ಅಲ್ಲೂ ಕೂಡ ನಮಗೆ 200 ಸಿಗುತ್ತೆ. ಖಾಲಿ ಆಯ್ತು ಅನ್ಕೊಳ್ಳಿ, ಆವಾಗ ನಾನು ಇದ್ರದ್ದು ಪ್ರೈಸ್ ಮಾಡೆಲ್ ಬಂದು ಹಾಗೆ ಇದರಲ್ಲಿ ಕನ್ವರ್ಸೇಷನ್ ಇದು ಕೂಡ ಇದೆ, ಹೇಳಕ್ ಮಾಡ್ತದೆ. ಕನ್ವರ್ಸೇಷನ್ ತರ ನೀವು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಕನ್ನಡ ಮಲಯಾಳಂ ನಾವು ಇದಕ್ಕೆ ಹೋಗೋಣ. ಇಂಡಿಯನ್ ಕನ್ನಡಿಗ ಬೇಡ, ಕನ್ನಡಿಗ ಇಂಡಿಯನ್, ನಾವು ಹಿಂದಿ ಕಲಿಬೇಕು, ಬರೆಯೋಣ ಇದ್ಮೇಲೆ. ಸೊ ಇದನ್ನ ನೀವು ಕನ್ವರ್ಸೇಷನ್ ಕೂಡ ಹಾಕಿ ಮಾಡ್ಬೋದು. ಸೊ ಮೇನ್ ಥಿಂಗ್ ಇದ್ರದ್ದು ಬಂದು ಇಲ್ಲಿ ಮೇಲ್ಗಡೆ ಹಾಕ್ತಿರಲ್ಲ, ಅದು ನೀಟಾಗಿ ವರ್ಕ್ ಆಗೋದು. ಸ್ಟಡಿ, ಕನ್ವರ್ಸೇಷನ್ ಮತ್ತೆ ಕ್ವಿಜ್ ಅಂತ ಇದೆ. ನಮಸ್ತೆ, आपका कन्नड़ा बहुत अच्छा है, मैं आपका हिंदी ट्यूटर हूँ. ಓಕೆ, ಸೊ ಈ ತರ ಬಳಸಿ ನೀವು ಹಿಂದಿಯನ್ನು ಕೂಡ ಕಲಿಬಹುದು. ಕ್ವಿಜ್ ಕೂಡ ಇದೆ, ಅದನ್ನು ನೀವು ಮಾಡಬಹುದು. ಸೊ ಈಗ ಡೈರೆಕ್ಟಾಗಿ ಬೈ ಮಾಡ್ತೀರಾ, ನೀವು ಬೈ ಮಾಡಿ ಪೇ ಮಾಡಿದ್ರೆ ಪೇಮೆಂಟ್ ಆದ ಕೂಡಲೇ ಪೇಮೆಂಟ್ ಎಲ್ಲ ಮಾಡಿ, ಪೇಮೆಂಟ್ ಆದ ಕೂಡಲೇ ನಿಮಗೆ 30 ದಿನಕ್ಕೆ ಯಾವ ಪೇರ್ ಸೆಲೆಕ್ಟ್ ಮಾಡಿರ್ತೀರಾ ಫ್ರೀಯಾಗಿ ಸಿಗುತ್ತೆ, 10 ರೂಪಾಯಿ. 30 ದಿನಕ್ಕೆ 10 ರೂಪಾಯಿ ಫ್ರೀಯಾಗಿ ಸಿಗುತ್ತೆ. ಹಾಗೆ ನಿಮಗೆ ಒಂದು ಪೇರ್ ತಗೊಂಡ್ರಿ, ಇನ್ನೊಂದು ಪೇರ್ ಬೇಕು ಅಂತ ಅಂದರೆ ಅದಕ್ಕೂ ಕೂಡ ಹೀಗೆ ಚೇಂಜ್ ಮಾಡಿ ನೀವು ಅದನ್ನು ಬೈ ಮಾಡ್ಬೋದು. ಸೊ ಕನ್ನಡ ಹಿಂದಿ ನೀವು ಬೈ ಮಾಡಾಗಿದೆ, ಹಾಗೆ ಕನ್ನಡ ಬೇರೆ ಯಾವುದನ್ನು ಬೇಕು, ತಮಿಳ್ ಬೇಕು, ಅದನ್ನು ಬೈ ಮಾಡ್ಬೋದು. ಸೊ 30 ಡೇಸ್ಗೆ 10 ರೂಪೀಸ್ ಆಗ್ಬೋದು. ಸೊ 30 ಡೇಸ್ ಆದಮೇಲೆ ತಿರ್ಗಾ ನೀವು ಮಾಡ್ಬೋದು. ನಿಮಗೆ ಏನೋ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕೂಡ ನಾನು ಬೇಕಾದರೆ ಅದನ್ನು ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಪ್ರೈಸಿಂಗ್ಸ್ದಲ್ಲಿ ನಿಮ್ಗೆ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಪೇರ್ ಬೇಕು ಅಂದಾಗ ಅವು ಬೇಕಾದರೆ ಯು ಕ್ಯಾನ್ ಕಸ್ಟಮೈಸ್ ಆನ್ ಪ್ರೈಸಿಂಗ್. ಯಾಕೆಂದರೆ ನನಗೆ ಆದಷ್ಟು ಕಡಿಮೆ ಪ್ರೈಸಲ್ಲಿ ಎಲ್ಲರೂ ಕಲೀಲಿ ಅನ್ನೋಂಥ ಉದ್ದೇಶ ಇರೋದು. ಬಟ್ ಅದಕ್ಕೆ API ಕಾಲ್ಸ್ಗಳು ಇರ್ತದೆ ಬ್ಯಾಕೆಂಡಲ್ಲಿ, ಅದಕ್ಕೆ ನಾನು ಪೇ ಮಾಡಬೇಕಾಗುತ್ತೆ. ಸೊ ಜಾಸ್ತಿ ಜನ ಯೂಸ್ ಮಾಡಿದಾಗ ಅದು API ಕಾಲ್ಸ್ ಹೋಗುತ್ತೆ, ನನಗೂ ಬರುತ್ತೆ. ಅದಕ್ಕೋಸ್ಕರ ಒಂದು ನಾಮಿನಲ್ ಫೀ 10 ರೂಪೀಸ್ ಇಟ್ಟಿರೋದು. ಸೊ ಇದ್ರದ್ದು ಮೊಬೈಲ್ ಆ್ಯಪ್ ಕೂಡ ಬರುತ್ತೆ ಸದ್ಯದಲ್ಲೇ, ಅದನ್ನು ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ವೆಬ್ ಆಕ್ಸೆಸ್ ಓಪನ್ ಇದೆ, ನಾನು ವೆಬ್ಸೈಟಲ್ಲಿ ಹಾಕಿರ್ತೀನಿ ಇದನ್ನು, ಅಲ್ಲಿ ಹೋಗಿ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನಾನು ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ವೆಬ್ಸೈಟ್ನ ಬಿಲ್ಡ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ, learnages.in ಅಂತ. ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಇಲ್ಲಿದೆ ನೋಡಿ ಮೇಲ್ಗಡೆ, ಎಕ್ಸ್ಪ್ಲೋರ್ ದ ಟ್ರಾನ್ಸ್ಲೇಟರ್ ಆ್ಯಪ್. ನಾವು ಸ್ಟಾರ್ಟ್ ನಾವು ಕೊಟ್ಟರೆ ಸೇಮ್ ಇವಾಗ ನಾವು ತೋರಿಸ್ತಾ ಇದ್ದೀನಲ್ಲ ಆ್ಯಪು, ಅದೇ ಓಪನ್ ಆಗುತ್ತೆ.
ನಾನು ಏನೇನು ಹೇಳಿದ್ರು ಅದನ್ನೆಲ್ಲ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಓಕೆ, ನೀವು ಹಾಗೇನೆ ಟಿಕೆಟ್ ರೈಸ್ ಮಾಡ್ಬೋದು. ಅದರಲ್ಲಿ ಟಿಕೆಟ್ ರೈಸ್ ಮಾಡೋದು ತೋರಿಸ್ಕೊಡೋಣ. ಲಾಗಿನ್ ಇದ್ದೀನಿ ನಾನು. ಓಕೆ, ಸೊ ನೀವು ಇಲ್ಲಿ ಟಿಕೆಟ್ ರೈಸ್ ಮಾಡ್ಬೋದು. ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮಾಡ್ಬೋದು, ಇಮೇಲ್ ಆಪ್ಷನ್ ಇದೆ, ರೈಸ್ ಅ ಕಂಪ್ಲೇಂಟ್ ಕೂಡ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಏನಾದರೂ ಇಶ್ಯೂ ಬಂದರೆ ಸೆಲೆಕ್ಟ್ ಮಾಡ್ಬೋದು, ಅಥವಾ ಯು ವಾಂಟ್ ಟು ಬೈ ಲೈಕ್ ಸ್ವಲ್ಪ ಜಾಸ್ತಿ ಇದನ್ನ ಬೈ ಮಾಡ್ತೀರಾ ಪ್ಯಾಕೇಜ್ ಲ್ಯಾಂಗ್ವೇಜಸ್ ಪೇರ್ಸ್ನ ಅಂತ ಅಂದರೆ ಕಸ್ಟಮೈಸ್ ಮಾಡಿ ಕೂಡ ಮಾಡ್ಕೊಡ್ಬೋದು. ಓಕೆನಾ, ಪ್ರೈಸಿಂಗ್ ಬಗ್ಗೆ ಹೇಳ್ತಾರೆ. ದಯವಿಟ್ಟು ಇದನ್ನ ಉಪಯೋಗಿಸಿ, ಬಳಸಿ. ನನಗೆ ಏನಾದರೂ ಇಂಪ್ರೂವ್ಮೆಂಟ್ ಬೇಕು, ಚೇಂಜಸ್ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನ ನೀವು ಕಮೆಂಟ್ ಮಾಡ್ಬೋದು. ನನಗೆ ಯಾವ್ದು ರೀತಿ ಹೇಳಕ್ಕೆ ಬೇಕಾದ್ರೆ ಡೈರೆಕ್ಟ್ ವಾಟ್ಸಪ್ ಕೂಡ ಹೇಳ್ಬೋದು, ಏನಾದ್ರು ಚೇಂಜಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ. ರೈಟ್, ಐ ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಇದನ್ನ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಯಾರಿಗೆ ಕನ್ನಡ ಕಲಿಬೇಕು ಅಂತ ಅನ್ಕೊಂಡಿದಾರೋ ಅವ್ರಿಗೂ ಶೇರ್ ಮಾಡಿ. ಅವ್ರದ್ದೇ ಭಾಷೆನ ಬಳಸಿ ನಾವು ಕನ್ನಡವನ್ನು ಕಲಿಸೋಣ. ಕನ್ನಡ ಕಲಿಯೋಕ್ಕೆ ಅವರಿಗೆ ಆಪ್ಷನ್ ಇಲ್ಲ, ಚಾನ್ಸ್ಗಳಿಲ್ಲ ಅನ್ನೋ ಒಂದು ನೆಪನೇ ಕೊಡಬಾರ್ದು. ನಾವು ಅವರಿಗೆ ಆ ಆಪ್ಷನ್ ಕೊಡೋದೇ ಬೇಡ. ಅವರಿಗೆ ಕನ್ನಡವನ್ನು ಕಲಿಸೋಣ. ಕನ್ನಡ ನಮ್ಮ ಭಾಷೆ, ಕನ್ನಡ ನಮ್ಮ ಉಸಿರು, ಕನ್ನಡ ನಮ್ಮ ಜೀವ. ದೇಹ ಮಣ್ಣಿಗಾಗಿ, ಜೀವ ಕನ್ನಡಕ್ಕೆ. ಸ್ಟೇ ಸೇಫ್. ಜೈ ಹಿಂದ್, ಜೈ ಕರ್ನಾಟಕ.